ಗ್ರಾಮದ ಮನುಷ್ಯನ ಕುಟುಂಬ ಕಥೆ. ಒಂದು ಸಣ್ಣ ಊರಿನಲ್ಲಿ ರಾಮ ಎಂಬ ಒಳ್ಳೆಯ ಮನುಷ್ಯನಿದ್ದ. ರಾಮನಿಗೆ ತನ್ನ ಹೆಂಡತಿ ಸೀತೆ, ಮಗ ರವಿ ಮತ್ತು ಮಗಳು ಕಾವ್ಯ ಇದ್ದರು. ಅವರು ಒಂದು ಸಣ್ಣ ಮನೆಯಲ್ಲಿದ್ದು ಬಹಳ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ರಾಮನ ಕೆಲಸ ಹೊಲದಲ್ಲಿ ಕೃಷಿ ಮಾಡುವುದು. ಸೀತೆ ಮನೆಯ ಕೆಲಸಗಳನ್ನು ನೋಡಿಕೊಳ್ಳುತ್ತಾ ಮಕ್ಕಳಿಗೆ ಪಾಠ ಕಲಿಸುತ್ತಿದ್ದಳು. ಒಂದು ದಿನ ರಾಮ ತನ್ನ ಕುಟುಂಬಕ್ಕೆ ಸಿಹಿ ಸುದ್ದಿ ನೀಡಲು ಮನೆಗೆ ಬಂದ. ನಮ್ಮ ಹೊಲದಲ್ಲಿ ಈ ಬಾರಿ ಹೆಚ್ಚಿನ ಬೆಳೆ ಬಂದಿದೆ. ನಾನು ಮಾರುಕಟ್ಟೆಗೆ ಹೋಗಿ ಬೆಳೆ ಮಾರ್ತೇನೆ. ನಾವೆಲ್ಲರೂ ಹೊಸ ಬಟ್ಟೆ ಮತ್ತು ಸಿಹಿ ತಿನ್ನೋಣ ಎಂದನು. ಮಕ್ಕಳು ಬಹಳ ಖುಷಿಯಾದರು. ನನಗೆ ಚೆಂದದ ಪುಟ್ಟ ಉಡುಪು ಬೇಕು, ಕಾವ್ಯ ಹೇಳಿದಳು. ನನಗೆ ಒಂದು ಆಟದ ವಾಹನ ಬೇಕು, ರವಿ ಹೇಳಿದ. ಅದಕ್ಕೆ ರಾಮ ನಗುತ್ತಾ ಹೇಳಿದ, ನೀವು ಯಾರು ದುಡಿದು ಹಣ ತಂದಿದ್ದೀರಾ? ಮೊದಲು ಉತ್ತಮವಾಗಿ ಓದಿ, ನನಗೆ ಕೃಷಿಯಲ್ಲಿ ಸಹಾಯ ಮಾಡಿ, ಆಗ ಎಲ್ಲವೂ ಸಿಗುತ್ತದೆ.